ವೀಕ್ಷಕರೇ, ಈ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಮೊನ್ನೆಯಷ್ಟೇ 3 ಜನ ಅಮಾನತುಗೊಂಡಿದ್ದಾರೆ. ಆದ್ರೂ ಇವರಿಗೆ ಬುದ್ಧಿ ಬಂದಂತಿಲ್ಲ. ಮಗುವಿನ ಹೆಣ ಬಿದ್ದ ಮರುದಿನದಿಂದಲೇ ಮತ್ತೆ ವಾಹನದ ಮರೆಯಲ್ಲೋ ಮರದ ಅಡಿಯಲ್ಲೋ ಅಡಗಿಕೊಂಡು ವಾಹನದ ಸವಾರರ ಮೇಲೆ ಒಮ್ಮೆಲೆ ಗೆರಿಲ್ಲಾ ಯೋಧರಂತೆ ದಾಳಿ ನಡೆಸುವ ತಮ್ಮ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ. ಹಾಗಾದ್ರೆ ಟ್ರಾಫಿಕ್ ಪೊಲೀಸರ ಕರ್ತವ್ಯಗಳೇನು? ಯಾಕೆ ಅವರು ತಮ್ಮ ಕರ್ತವ್ಯಗಳನ್ನ ಮರೆತು ದಂಡ ವಸೂಲಿಗೆ ನಿಂತಿದ್ದಾರೆ? ಅವರು ವಸೂಲು ಮಾಡಿದ್ರಲ್ಲಿ ಎಷ್ಟು ಮೊತ್ತ ಸರ್ಕಾರಕ್ಕೆ ತಲುಪುತ್ತೆ? ಎಷ್ಟು ಹಣ ಲಂಚವಾಗಿ ಅವರ ಜೇಬೊಳಗೆ ಇಳಿಯುತ್ತೆ? ಬನ್ನಿ, ಎಲ್ಲದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜನಿ. ಮಾತನಾಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಸಾಕಪ್ಪ ಸಾಕು, ಈ ಡ್ರೈವಿಂಗ್ ಸಹವಾಸ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ವಾಹನ ಸವಾರರು. ಇನ್ನು ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಕಂದಮ್ಮ ಬಲಿಯಾದಂತಹ ಘಟನೆ. ಮೊನ್ನೆಯಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. 3 ವರ್ಷದ ಹಸುಗು ಸಂದು ಈ ಟ್ರಾಫಿಕ್ ಪೊಲೀಸರ ತಪ್ಪಿನಿಂದಾಗಿ ಸಾವಿಗೀಡಾಗಿದೆ. ಘಟನೆಗೆ ಕಾರಣ ಇಷ್ಟೇ. ಮಂಡ್ಯ ಸ್ವರ್ಣಸಂದ್ರದ ಸಮೀಪದ ಹೆದ್ದಾರಿಯಲ್ಲಿ ಎಲ್ಲಿಂದಲೋ ಪ್ರತ್ಯಕ್ಷವಾಗುವಂತಹ ಪೊಲೀಸರು ದಿಢೀರನೆ ಬೈಕ್ ಅನ್ನ ಅಡ್ಡ ಹಾಕ್ತಾರೆ. ಹೆದರಿದ ಬೈಕ್ ಸವಾರರು ಒಮ್ಮೆಲೆ ಬ್ರೇಕ್ ಹಾಕಿದ ಕಾರಣ ಹಿಂಬದಿಯಲ್ಲಿ ತಾಯಿಯ ಮಡ್ಲಲ್ಲಿದ್ದಂತಹ ಮಗು ರಸ್ತೆಗೆ ಬೀಳತ್ತೆ. ಅದೇ ಸಮಯದಲ್ಲಿ ಬೈಕಿನ ಹಿಂಭಾಗದಿಂದ ಅತಿ ವೇಗವಾಗಿ ಬಂದಂತಹ ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ ಹೊಡೆದು ಬೈಕಲ್ಲಿದ್ದಂತಹ 3 ಆಯಾ ತಪ್ಪಿ ನೆಲಕ್ಕೆ ಬೀಳ್ತಾರೆ. ರಸ್ತೆಗೆ ಬಿದ್ದಂತಹ ಮಗುವಿನ ಮೇಲೆ ಕ್ಯಾಂಟರ್ ಹರಿದು ಬಿಡುತ್ತೆ. ಆ ಮಗುವಿಗೆ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ಮಗು ಪ್ರಾಣಾಪಾಯಕ್ಕೆ ಸಿಲುಕತ್ತೆ. ಸ್ಥಳದಲ್ಲಿದ್ದಂತಹ ಸಾರ್ವಜನಿಕರು ಆಟೋದಲ್ಲಿ ವಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಮಗು ಬದುಕುಳಿಯೋದಿಲ್ಲ. ಆಮದ್ದೂರು ತಾಲೂಕು ಗೊರವನಹಳ್ಳಿಯ ಅಶೋಕ ವಾಣಿಶ್ರೀ ದಂಪತಿಯ 3 ವರ್ಷದ ಪ್ರೀತಿಯ ಪುತ್ರಿ ರಿತೀಕ್ಷಾಳೆ ಹೀಗೆ ರಸ್ತೆಗೆ ಬಿದ್ದು ಸಾವಿಗೀಡಾದ ನತದೃಷ್ಟ ಮಗು. ಪಾಪ ಮಗುಗೆ ನಾಯಿ ಕಚ್ಚಿದಂತೆ. ಮಗುವಿಗೆ ಚಿಕಿತ್ಸೆ ಕೊಡಿಸಬೇಕು ಅಂತ ಪತಿಯ ಸಹೋದರ ಭಾಸ್ಕರ್ ಗೌಡ ಅವರೊಂದಿಗೆ ವಾಣಿಶ್ರೀ ಅವರು ಮದ್ದೂರು ತಾಲೂಕು ಆಸ್ಪತ್ರೆಗೆ ಕರೆದೊಯ್ದಿದ್ರು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಮಂಡ್ಯ ನಗರದ ವಿಮ್ಸ್ ಆಸ್ಪತ್ರೆಗೆ ಕರೆತರುವಾಗ ದುರಂತ ಘಟನೆ ನಡೆದುಬಿಟ್ಟಿದೆ. ಈ ದುರ್ಘಟನೆಗೆ ಸಂಚಾರ ಪೊಲೀಸರೇ ಕಾರಣ ಅನ್ನೋದು ಸ್ಪಷ್ಟ. ಹೀಗಾಗಿ ಪೋಷಕರು ಮತ್ತು ಸಾರ್ವಜನಿಕರು ವಿಮ್ಸ್ ಆಸ್ಪತ್ರೆ ಎದುರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಗುವಿನ ಮೃತದೇಹದೊಂದಿಗೆ ಸಂಜೆವರೆಗೂ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಸ್ಪಿ ಸ್ಥಳಕ್ಕೆ ಬಂದು ಸಂಬಂಧಪಟ್ಟ 3 ಟ್ರಾಫಿಕ್ ASIಗಳನ್ನ ಅಮಾನತುಗೊಳಿಸುತ್ತಾರೆ. ಈ ಸಂದರ್ಭದಲ್ಲಿ ಮಗುವಿನ ಪಾಲಕರಿಗೆ 10 ಲಕ್ಷ ಪರಿಹಾರಧನ ಕೊಡಿಸುವ ಕುರಿತು ಎಸ್ಪಿ ಹೇಳಿದಾಗ ಮಗುವಿನ ತಂದೆ ಒಂದು ಮಾತನ್ನ ಹೇಳ್ತಾರೆ. ಸರ್ಕಾರಕ್ಕೆ ನಾನೇ ಸಾಲ ಸೋಲ ಮಾಡಿ 10 ಲಕ್ಷವನ್ನ ತಂದ್ಕೊಟ್ಬಿಡ್ತೀನಿ, ನನ್ನ ಮಗುವಿನ ಜೀವ ತಂದು ಕೊಡ್ತೀರಾ ಅಂತ ಕಣ್ಣೀರಾಗ್ತಾನೆ ಪ್ರಶ್ನೆ ಮಾಡ್ತಾರೆ. ತಂದೆಯ ಈ ರೋದನ ಅರ್ಥವಾಗಿದ್ರು ಸಾಕಿತ್ತು. ಟ್ರಾಫಿಕ್ ಪೊಲೀಸರು ಮತ್ತೆ ಈ ತಪ್ಪುಗಳನ್ನ ಮಾಡ್ತಾ ಇರ್ಲಿಲ್ಲ. ದುಡ್ಡು ಕಟ್ಟಾಗ ಸುಮ್ಮನೆ ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನೇ 10 ಲಕ್ಷ ಕೊಡ್ತೀನಿ ಸಮಯ, ನಾನೇ 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಸಂಪಾದನೆಗೆ ನನ್ನ ಮಗಳು ಪರಿಹಾರ ನ್ಯಾಯ ಕೊಡ್ತೀರಾ? ನನ್ನ ಮಗಳು ನ್ಯಾಯ ಕೊಡ್ತೀರಾ? ಆದ್ರೆ ಮೊನ್ನೆಯಷ್ಟೇ ಈ ದುರ್ಘಟನೆ ನಡೆದಿದ್ರು ಟ್ರಾಫಿಕ್ ಪೊಲೀಸರು ಮತ್ತೆ ರಸ್ತೆಗೆ ಇಳಿದು ತಮ್ಮ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ. ಈ ವಿಡಿಯೋ ಕ್ಲಿಪ್ಗಳನ್ನ ಒಂದ್ಸಲ ನೋಡಿ. ಇವು ಘಟನೆ ನಡೆದ ಮರುದಿನ ಉಳ್ಳಾಳ ಡಬಲ್ ರೋಡ್ ಹತ್ತಿರದಲ್ಲಿರುವಂತಹ ಸೊನ್ನೇನಹಳ್ಳಿಯಲ್ಲಿ ಬೆಳಗ್ಗೆಯೇ ಟ್ರಾಫಿಕ್ ಪೊಲೀಸರು ತಮ್ಮ ಹಳೆಯ ವೃತ್ತಿಯನ್ನ ಮುಂದುವರಿಸೋದಕ್ಕೆ ಒಂದು ಉದಾಹರಣೆ. ಇದು ಇಲ್ಲಷ್ಟೇ ಅಲ್ಲ, ರಾಜ್ಯಾದ್ಯಂತ ಶುರುವಾಗಿರುವಂತದ್ದು. ಅದೇನೋ ಗೊತ್ತಿಲ್ಲ, ಮಂತ್ ಎಂಡ್ ಬಂದ್ಬಿಟ್ರೆ ಸಾಕು ಟ್ರಾಫಿಕ್ ಪೊಲೀಸರೆಲ್ಲರೂ ರಸ್ತೆಗಿಳಿತಾರೆ. ಅವರಿಗೆ ಸರ್ಕಾರವೇ ಟಾರ್ಗೆಟ್ ಕೊಟ್ಟಿರತ್ತಂತೆ. ಅಂದ್ರೆ ಒಬ್ಬೊಬ್ರು ಇಷ್ಟು ದಂಡವನ್ನ ಕಲೆಕ್ಟ್ ಮಾಡ್ಲೇಬೇಕು ಅಂತ. ಅಂದ್ರೆ ಜನ ತಪ್ಪು ಮಾಡ್ಬೇಕು, ತಪ್ಪು ಮಾಡಿ ಸಿಕ್ಕಾಕೊಂಡು ದಂಡ ಕಟ್ಬೇಕು. ಆ ದಂಡದ ಹಣದಿಂದಲೇ ಸರ್ಕಾರವನ್ನ ನಡೆಸ್ತಾ ಇರ್ಬೋದು ಅನ್ಸುತ್ತೆ ಈ ನಮ್ಮ ರಾಜಕಾರಣಿಗಳು. ಈ ಮಾತನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಟ್ರಾಫಿಕ್ ಪೊಲೀಸರ ಕೆಲಸ ಏನ್ ಹೇಳಿ? ಟ್ರಾಫಿಕ್ ಜಾಮ್ ಆಗುವಂತದನ್ನ ತಡೆಯೋದು, ವಾಹನಗಳ ದಟ್ಟಣೆಯಾಗದಂತೆ ನೋಡ್ಕೊಳ್ಳೋದು. ಆದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಕೇಳುವಂತೆಯೇ ಇಲ್ಲ. ಇಂತಹ ಟ್ರಾಫಿಕ್ ಜಾಮ್ಗಳ ಬಗ್ಗೆ ಕೆಲಸ ಮಾಡದ ಈ ಸಂಚಾರಿ ಪೊಲೀಸರು ದಂಡ ವಸೂಲಿಗೆ ಮಾತ್ರ ಇನ್ನಿಲ್ಲದಂತೆ ಹರಸಾಹಸವನ್ನ ಮಾಡ್ತಾ ಇರ್ತಾರೆ.
ಗಿಡದ ಮರಿಯಲ್ಲೋ ವಾಹನಗಳ ಮರಿಯಲ್ಲೋ ಯಾರಿಗೂ ಕಾಣದಂತೆ ನಿಂತ್ಕೊಳ್ಳೋದು, ಒಮ್ಮೆಲೆ ರಸ್ತೆಗೆ ಓಡಿ ಬಂದು ವಾಹನ ಸವಾರರ ಮೇಲೆ ಅಟ್ಯಾಕ್ ಮಾಡೋದು, ಅವರ ವಾಹನದ ಕೀ ಕಸಿದುಕೊಂಡು ಸವಾರರು ಪರದಾಡುವಂತೆ ಮಾಡೋದು, ಅಷ್ಟು ದಂಡ ಕಟ್ಟಿ ಇಷ್ಟು ದಂಡ ಕಟ್ಟಿ ಅಂತ ಹೆದರ್ಸೋದು, ಅಷ್ಟೊಂದು ದುಡ್ಡು ಇಲ್ಲ ಅಂತ ಅಂದಾಗ ಡೀಲ್ ಕುದುರಿಸಿ ಲಂಚವನ್ನ ಪಡೆದುಕೊಳ್ಳೋದು. ನಿಮ್ಗೂ ಈ ಅನುಭವ ಆಗಿರುತ್ತೆ ಅನ್ಸುತ್ತೆ. ಬೆಂಗಳೂರಿನ ರಸ್ತೆಯ ತಿರುವುಗಳಲ್ಲೆಲ್ಲ ಈ ಟ್ರಾಫಿಕ್ ಪೊಲೀಸರದ್ದೇ ಹಾವಳಿ. ಈ ಪೊಲೀಸರಿಗೆ ಸರ್ಕಾರವೇ ವೈಟ್ ಶರ್ಟ್ ಮತ್ತು ಕಾಕಿ ಪ್ಯಾಂಟ್ ಯೂನಿಫಾರ್ಮ್ ಅನ್ನ ಮಾಡಿದೆ ಅಲ್ವಾ. ಅದರರ್ಥ ಇವರು ಸಂಚಾರಿ ಪೊಲೀಸರು ಅನ್ನೋದನ್ನ ಜನರಿಗೆ ಮುಂಚೆಯೇ ಗೊತ್ತಾಗ್ಲಿ ಅನ್ನೋದು ಇದರ ಉದ್ದೇಶ. ಆದ್ರೆ ಈ ಪೊಲೀಸರು ಮಾತ್ರ ಗಿಡದ ಮರೆಯಿಂದಲೋ ವಾಹನದ ಮರೆಯಿಂದಲೋ ಅವಿತುಕೊಂಡು ದಾಳಿ ಮಾಡಿದ್ರೆ ಹೇಗೆ ಗೊತ್ತಾಗ್ಬೇಕು? ವಾಹನ ಸವಾರರೇನು ಕಳ್ರ ಹೀಗೆ ದಾಳಿ ನಡೆಸಿ ಅವರನ್ನ ಹಿಡಿದುಕೊಳ್ಳೋದಕ್ಕೆ? ಇದರಿಂದ ಮೊನ್ನೆಯಷ್ಟೇ ಒಂದು ಮಗು ಸಾವಿಗೀಡಾಗಿದೆ. ಹೀಗೆ ರಾಜ್ಯಾದ್ಯಂತ ಟ್ರಾಫಿಕ್ ಪೊಲೀಸರು ದಾಳಿಯ ಕಾರ್ಯಾಚರಣೆಗಳನ್ನ ನಡೆಸುವ ಮೂಲಕ ಇನ್ನೆಷ್ಟು ಬಲಿಯನ್ನ ತೆಗೆದುಕೊಳ್ಬೇಕು. ವಾಹನ ಸವಾರರ ಪ್ರಯಾಣ ಸುಗಮವಾಗಿ ಸಾಗಲಿ ಅನ್ನುವ ಉದ್ದೇಶದಿಂದ ನಿಮ್ಮನ್ನ ಸರ್ಕಾರ ನೇಮಕ ಮಾಡಿರುತ್ತೆ. ಆದ್ರೆ ನೀವೇ ವಾಹನ ಸವಾರರಿಗೆ ನರಕ ದರ್ಶನ ಮಾಡಿಸ್ಬಿಟ್ರೆ ಹೇಗೆ? ಹಾಗೆ ನೋಡಿದ್ರೆ ಇಂದಿನ ತಾಂತ್ರಿಕ ಯುಗದಲ್ಲಿ ಎಲ್ಲಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮತ್ತೆ ರಸ್ತೆಯ ತಿರುವುಗಳಲ್ಲಿ CCTVಗಳನ್ನ ಜೋಡಿಸಿರ್ತಾರೆ. ಯಾವ ಸವಾರ ತಪ್ಪು ಮಾಡ್ತಾನೋ ಅವನ ತಪ್ಪನ್ನ ಈ CCTVಗಳು ಸೆರೆ ಹಿಡಿಯುತ್ತೆ. ಆ CCTVಯ ಆಧಾರದ ಮೇಲೆ ನೀವು ದಂಡ ವಿಧಿಸಬಹುದು. ಹೀಗೆಲ್ಲ ಇರುವಾಗ ಕೋರ್ಟಿಗೆ ಹಾಜರಾಗುವಂತೆ ಮಾಡಿ. ತಪ್ಪು ಮಾಡಿದ ಸವಾರ ಕೋರ್ಟಿನ ಮೂಲಕ ದಂಡ ಕಟ್ಟುವಂತೆ ಆಗ್ಬೇಕಲ್ವಾ? ಒಟ್ನಲ್ಲಿ ಟ್ರಾಫಿಕ್ ಪೊಲೀಸರು ಇನ್ನಾದ್ರೂ ಎಚ್ಚೆತ್ಕೊಂಡು ಕಾರ್ಯನಿರ್ವಹಿಸುವಂತಾಗಲಿ. ಮಂತ್ ಎಂಡ್ ನಲ್ಲಿ ಸರ್ಕಾರ ಕೂಡ ದಂಡ ವಸೂಲಿಯ ಟಾರ್ಗೆಟ್ ನೀಡುವ ಪದ್ಧತಿ ಇನ್ನಾದ್ರೂ ನಿಲ್ಲಿಸಲಿ. ಜೊತೆಗೆ ಟ್ರಾಫಿಕ್ ಪೊಲೀಸರು ವಾಹನ ಸವಾರರ ಸ್ನೇಹಿಯಾಗಿ ಕೆಲಸ ಮಾಡುವ ವಾತಾವರಣ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ. ನಮಸ್ಕಾರ.